ನೋಡಿ, ಬಾಂಗ್ಲಾದ ಹಿಂದೂ ಇವತ್ತು ಅಪಾಯದಲ್ಲಿದ್ದಾನೆ. ಬಾಂಗ್ಲಾದ ಹಿಂದೂ ತನ್ನ ಜೀವವನ್ನು ಕೈಯಲ್ಲಿಟ್ಕೊಂಡು ತನ್ನ ಹೆಣ್ಣು ಮಕ್ಕಳ ಮಾನವನ್ನು ಹೇಗೆ ಉಳಿಸ್ಕೋಬೇಕು, ತನ್ನ ಜೀವವನ್ನು ಹೇಗೆ ಉಳಿಸ್ಕೋಬೇಕು, ನಾಳೆ ಏನು ಅನ್ನುವಂಥ ಸ್ಪಷ್ಟತೆ ಇಲ್ಲದೆ ಒಂದು ಯುದ್ಧ ಬಂದಿಯ ರೀತಿಯಲ್ಲಿ ಒಂದು ಹೋಸ್ಟೇಜ್, ಒಬ್ಬ ಒತ್ತೆಯಾಳುವಿನ ರೀತಿಯಲ್ಲಿ ಅಲ್ಲಿದ್ದಾನೆ. ಈ ಸಂದರ್ಭದಲ್ಲಿ ಅವರಿಗೆ ಜಗತ್ತಿನ ಯಾವ ಶಕ್ತಿಗಳು ಕೂಡ ಕೈ ಚಾಚಲ್ಲ. ಯಾಕಂದರೆ ಹಿಂದೂಗಳ ಜೀವಕ್ಕೆ ಏನು ಬೆಲೆ ಇಲ್ಲ. ನೀವು ಇಲ್ಲಿ ಯಾರೋ ಅಖಲಾಕ್ ಮಾಬ್ ಲಿಂಚಿಂಗ್ ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ. ಇಲ್ಲಿ ಯಾವುದೋ ಚರ್ಚಿನ ಗಾಜಿಗೆ 2 ಕಲ್ಲು ಬಿದ್ದರೆ BBC ನ್ಯೂಸ್ ಆಗುತ್ತೆ. ಅದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಡೋದಕ್ಕೆ ಓಡ್ತಾರೆ. ಆದರೆ ಲಕ್ಷಾಂತರ ಹಿಂದೂಗಳ ಹತ್ಯೆ ಆದಾಗ ಜಗತ್ತು ಅದನ್ನು ಬಹಳ ಮೌನವಾಗಿ, ಒಂದು ಕ್ರೂರ ವ್ಯಂಗ್ಯ ಇದು. ಇದನ್ನು ನಾವು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನಾವೀಗ ಆಯ್ಕೆ ಮಾಡಿ ರಾಷ್ಟ್ರದಲ್ಲಿ ಕೂರಿಸಿದ್ದೀವಲ್ಲ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ಈ ಸರ್ಕಾರ ಏನಾದರೂ ಗಂಭೀರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಕಠಿಣವಾದಂಥ ಕ್ರಮ ಅಂದರೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರ ಇತ್ತು, ಕಠಿಣ ಕ್ರಮದ ಸರ್ಕಾರ. ಅದಲ್ಲ, ಕ್ರಮ ಆಗಬೇಕು. ಯಾವುದೋ ತ್ರಿಪುರದ ಸರ್ಕಾರ ಕರೆಂಟ್ ಕೊಡಲ್ಲ, ನಮ್ಗೆ ಖುಷಿ ಆಯಿತು. ಅದು ಹೋಟೆಲ್ಗೆ ಎಂಟ್ರಿ ಕೊಡಲ್ಲ ಅಂದ ತಕ್ಷಣ ನಮ್ಗೆ ಖುಷಿ ಆಗ್ಬಿಡೋದು. ಬಂಗಾಳದ ಯಾವುದೋ ಆಸ್ಪತ್ರೆ ಚಿಕಿತ್ಸೆಯನ್ನು ನಿರಾಕರಣೆ ಮಾಡಿದೆ ಅವರಿಗೆ ಅಂದ ತಕ್ಷಣ ನಮ್ಗೆ ಖುಷಿಯಾಗಿಬಿಡುತ್ತೆ. ಇದು ಅಮಿತ್ ಶಾ ಮಗ ಯಾವುದೋ ಕ್ರಿಕೆಟ್ನಲ್ಲಿ ಯಾರು ಖರೀದಿ ಆಗದಾಗೆ ನೋಡ್ಕೊಂಡ ಬಾಂಗ್ಲಾದ ಕ್ರಿಕೆಟರ್ಸ್ಗಳನ್ನು ಅಂದ ತಕ್ಷಣ ನಾವು ಇಂಥ ಸಣ್ಣ ಪುಟ್ಟ ಸಿಲ್ಲಿ ವಿಚಾರಗಳಿಗೆ ನಾವು ಖುಷಿ ಪಡಬೇಕಾ? ಕಲಿಬೇಕ್ರಿ. ಇಸ್ರೇಲನ್ನು ನೋಡಿ ಕಲಿಬೇಕು. ಇಸ್ರೇಲ್ನಲ್ಲಿರುವಂಥ ಯಹೂದಿಗಳ ಸಂಖ್ಯೆ ಎಷ್ಟು? 1,80,00,000 ಆಸ್ಪಾಸ್ ಅಂತ 1 ಕೋಟಿ ಅಂತ ಇಡಿ 1 ಕೋಟಿ ಅಂತ ಇಟ್ಕೊಳ್ಳೋಣ. ಸುತ್ತಮುತ್ತ ಇರುವಂಥ ಶತ್ರು ದೇಶಗಳೇ ಎಷ್ಟು? 2023 ಅಕ್ಟೋಬರ್ 7ನೇ ತಾರೀಕಿನಿಂದ ಅಲ್ಲೊಂದು ಯುದ್ಧ ಶುರುವಾಗಿದೆ. 1,500 ಜನ ಇವರ ದೇಶದ ಒಳಗಡೆ ನುಗ್ಗಿ ಹಮಾಸ್ನವರು 1,500 ಜನರನ್ನು ಕೊಂದರು. ಅದಕ್ಕೆ ಪ್ರತೀಕಾರ ಇವತ್ತು 40, 50, 60 ಸಾವಿರ ಜನ ಸತ್ರು ಗಾಜಾದಲ್ಲಿ ಕೂಡ ಇಸ್ರೇಲ್ ತನ್ನ ಪ್ರತೀಕಾರವನ್ನು ಕೈಬಿಟ್ಟಿಲ್ಲ. ಶತ್ರುವಿನ ಶೇಷನಾಶ ಮಾಡದೆ ನಾನು ವಿರಮಿಸೋದಿಲ್ಲ ಅಂತ ಅದು ಪ್ರತಿಜ್ಞಾನ ಮಾಡಿದೆ. ಭಾರತ 5 ಟ್ರಿಲಿಯನ್ ಎಕಾನಮಿ, ಇನ್ನೇನೋ ಬಹಳ ಜಗತ್ತಿನ 3ನೇ ಅತಿ ದೊಡ್ಡ ಶಕ್ತಿಯಾಗಿ ನಾವು ಎದ್ದು ನಿಲ್ತಾ ಇದ್ದೀವಿ, ಇನ್ನೆಲ್ಲ ನಾವು ಹೇಳ್ಕೊತಿದ್ದೀವಲ್ಲ. ಇದೆಲ್ಲ ಯಾವುದು ನಡೆಯಲ್ಲ. ನಮಗೆ ಪ್ಯಾಲೆಸ್ತೇನಿಗೆ ಪರಿಹಾರ ಕೊಡೋದಕ್ಕೆ ನಮಗೆ ಪುರ್ಸೋತಿದೆ, ನಮಗೆ ಮನಸ್ಸಿದೆ. ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಬಾಂಗ್ಲಾದೇಶದ ಹಿಂದೂ ಹೋರಾಟ ಮಾಡ್ತಾ ಇರೋದು ಯಾಕಾಗಿ? ಬಾಂಗ್ಲಾದೇಶದ ಹಿಂದೂ ಅವಾಮಿ ಲೀಗ್ನ ಜೊತೆ ನಿಂತಿದ್ದು ಯಾಕಾಗಿ ಅಂತ ಕೇಳಿದರೆ, ಅವನು ನಾಳೆ ದಿನ ಸುನ್ನತ ಮಾಡ್ಕೊಂಡು ಎಲ್ಲರೂ ಕೂಡ ಧರ್ಮ ಪರಿವರ್ತನೆ ಮಾಡ್ಕೊಂಡ್ರೆ ಅವರ ಸಮಸ್ಯೆ ಮುಗಿದು ಹೋಗುತ್ತೆ. ಆದರೆ ನಮ್ಮ ಹಿರಿಯರು ನಂಬ್ಕೊಂಡು ಬಂದಂಥ ಸಂಸ್ಕೃತಿ, ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಂಥ ನಮ್ಮ ಇತಿಹಾಸ, ಪರಂಪರೆ, ಈ ಬಂಗಾಳದ ಅಸ್ಮಿತೆ ಅದು ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ, ಭಾರತದ ಪರವಾಗಿರುವಂಥ ಅವಾಮಿ ಲೀಗನ್ನು ಅವನು ಬೆಂಬಲಿಸಿದರೆ ಅದಕ್ಕಾಗಿ ಅವನನ್ನು ಮನೆಯಿಂದ ಹೊರಗೆಳೆದು ಅವನ ಮನೆ ಮಠಗಳನ್ನು ಸುಡ್ತಾ ಇದ್ದಾರೆ, ಅವನನ್ನು ಗುಂಡಿಟ್ಟು ಕೊಲ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಸುಮ್ಮನಿರಬೇಕಾ? ನೋಡಿ, ಭಾರತದ ಮುಂದೆ ಬಹಳ ದೊಡ್ಡ ಸವಾಲಿದೆ. ಮೊನ್ನೆ ಮಿಜೋರಾಂನ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೊಟ್ಟ. ಮಿಜೋರಾಂನ ಮುಖ್ಯಮಂತ್ರಿ, ಅವನ ಹೆಸರು ಲಾಲ್ ಡೋಮಾ ಅಂತ. ಅವರು ಈಶಾನ್ಯ ರಾಜ್ಯದ ಕ್ರೈಸ್ತರು 3 ಸರಕಾರಗಳ ಆಳ್ವಿಕೆಯಲ್ಲಿ ಹಂಚಿ ಹೋಗಿದ್ದೀವಿ ನಾವು, ನಮಗೆ ನೇಷನ್ ಉಡ್ಬೇಕು ಅಂತ ಹೇಳಿದ ಅವನು. ಎಲ್ಲಿ? ಅಮೇರಿಕದ ಡಯಾಸ್ಪೋರಾದಲ್ಲಿ ಒಂದು ಸಭೆ ಮಾಡಿದರು, ಭಾಳ ದೊಡ್ಡ. ಈ ಅನ್ನುವಂಥ ಶಬ್ದದ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಅಲ್ಲಿ ಹೋಗಿ ಸಭೆಯಲ್ಲಿ ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹೋಗಿ ಹೇಳ್ತಾನೆ, ನಾವು 3 ರಾಜ್ಯದ ಕ್ರೈಸ್ತರು ಒಂದಾಗಬೇಕು ಮತ್ತು ನೇಷನ್ ವುಡ್, ಒಂದು ಪ್ರತ್ಯೇಕ ದೇಶವನ್ನು ಕೇಳಬೇಕು ಅಂತ ಹೇಳಿ ಒಬ್ಬ ದೇಶದ ಒಬ್ಬ ಎಲೆಕ್ಟೆಡ್ ಒಬ್ಬ ಮುಖ್ಯಮಂತ್ರಿ ಹೋಗಿ ಹೇಳ್ತಾನೆ. ಪುಣ್ಯಕ್ಕೆ ಅವನು ಭಾಳ ಎಚ್ಚರಿಕೆಯಿಂದ ಅದು ಕ್ರಿಶ್ಚಿಯನ್ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಲಿಲ್ಲ, ಬುಡಕಟ್ಟುಗಳು ಅನ್ನುವಂಥ, ಟ್ರೈಬಲ್ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತಾನೆ. ಈ ಹೇಳಿಕೆ ಅವನು ಕೊಟ್ಟಿರೋದು ಮೊನ್ನೆ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕಿಗೆ ಅವನು ಹೇಳಿಕೆಯನ್ನು ಕೊಟ್ಟ ಅಮೆರಿಕದಲ್ಲಿ. ಈ ಲಾಲ್ ಡೋಮಾ ಹೇಳಿಕೆಯನ್ನು ಕೊಡೋದಕ್ಕಿಂತ ಬಹಳ ಹಿಂದೆ ಶೇಖ್ ಹಸೀನಾ ಭಾರತ ಸರ್ಕಾರವನ್ನು ಎಚ್ಚರಿಸಿದ್ಲು. ನಮ್ಮ ಬಾಂಗ್ಲಾದೇಶದ ಒಂದಷ್ಟು ಭಾಗ, ನಮ್ಮ ಕೆಳಗಿರುವಂಥ ಮಾರ್ಟಿನ್ ಐಲ್ಯಾಂಡ್, ಅದರ ಪಕ್ಕದಲ್ಲಿರುವಂತಹ ಏನು ನಿಮ್ಮ ಚಟ್ಗಾಂವ್, ಬಾಂಗ್ಲಾದ ಚಟ್ಗಾಂವ್, ಮಣಿಪುರದ ಕೆಲವು ಜಿಲ್ಲೆಗಳು, ಮಯನ್ಮಾರ್ನ ಕೆಲವು ಭಾಗ ಮತ್ತು ಪೂರ್ತಿ ಮಿಜೋರಾಂ,
ಪೂರ್ತಿ ಮಿಜೋರಾಂ, ಇದಿಷ್ಟನ್ನು ಸೇರಿಸಿ ಒಂದು ಹೊಸ ದೇಶವನ್ನು ಹುಟ್ಟು ಹಾಕೋದಕ್ಕೆ ಅಮೇರಿಕ ಸಂಚನ್ನು ರೂಪಿಸಿದೆ. ಇಲ್ಲಿ ಆಗ್ತಾ ಇರುವಂಥ ಮತಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ. ಒಮ್ಮೆ ಒಬ್ಬ ಮತಾಂತರಗೊಂಡ್ರೆ ಕ್ರಿಶ್ಚಿಯಾನಿಟಿಗೆ ಅವನ ದೇಶದ ಬಗ್ಗೆ ಅವನ ಎಲ್ಲ ಸಂವೇದನೆಗಳು, ದೇಶದ ಬಗ್ಗೆ ಇರುವಂಥ ಅವನ ನಿಷ್ಠೆ ಸತ್ತು ಹೋಗುತ್ತೆ. ಅವನು ನಮ್ಮ ವಿರೋಧಿಯಾಗಿ ಬಿಡ್ತಾನೆ. ಇವತ್ತೆಲ್ಲ ಇಲ್ಲಿ ನಿಂತ್ಕೊಂಡು ಸಂವಿಧಾನ ಮಣ್ಣಂಗಟ್ಟಿ ಅಂತೆಲ್ಲ ಮಾತಾಡ್ತಾರೆ. ಆದರೆ ಯಾವಾಗ ಈ ಚರ್ಚಿನ ಹಿಡಿತಕ್ಕೆ ಹೋಗ್ತಾರೋ ಆನಂತರ ಅವರ ದೇಶಭಕ್ತಿಯನ್ನು ನೀವು ಯಾರೂ ಕೂಡ ಅದನ್ನು ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಒನ್ ಸೈಡ್. ಅದು ಚರ್ಚ್ ಏನು ಹೇಳುತ್ತೆ ಅದೇ ಫೈನಲ್. ಸೊ ಚರ್ಚ್ಗಳು ಸೇರಿ ಇವತ್ತೊಂದು ಜೋಗಮ್, ಅದರ ಹೆಸರು ಝೋಗಮ್ ಅಥವಾ ಝೋಗನ್, ಈ ಹೆಸರಲ್ಲಿ ಒಂದು ದೇಶ ಹುಟ್ಟು ಹಾಕಬೇಕು ಅಂತ ಹೊರಟಿದ್ದಾರೆ. ಆ ದೇಶ ನಮ್ಮ ಬಗಲಲ್ಲಿ, ಭಾರತವನ್ನು ಒಂದು ದೇಹಕ್ಕೆ ಹೋಲಿಸಿದರೆ ನಮ್ಮ ಇಲ್ಲೇ ಮಗ್ಗುಲ ಮುಳ್ಳಾಗತ್ತೆ ಅದು. ಅದನ್ನು ಅಮೇರಿಕ ಯಾಕೆ ಮಾಡಬೇಕು? ಅಮೇರಿಕಕ್ಕೆ ಅಂಥ ಒಂದು ದರ್ದಿ ಹಾಕಿದೆ ಅಂತ ಕೇಳಿದ್ರೆ, ಇಡೀ ನಮ್ಮ ಸಮುದ್ರ ವ್ಯವಹಾರಗಳಲ್ಲಿ ಆ ಭಾಗದಲ್ಲಿ ಚೀನಾದ ಮೇಲೆ ನಿಯಂತ್ರಣವನ್ನು ಇಟ್ಕೋಬೇಕು. ಇಲ್ಲಿ ಅವರ ಪ್ರೆಸೆನ್ಸ್ ಇಲ್ಲ. ಬಂಗಾಳ ಕೊಲ್ಲಿಯಲ್ಲಿ ಅವರ ಯಾವುದೇ ಪ್ರೆಸೆನ್ಸ್ ಇಲ್ಲ, ಅವರ ಉಪಸ್ಥಿತಿ ಇಲ್ಲ. ಅದಕ್ಕಾಗಿ ಅದೊಂದು ದೇಶ, ಅದೊಂದು ಸಾಕುನಾಯಿ ಥರ ಇರುತ್ತೆ ಅಲ್ಲಿ. ಒಂದು ಕಡೆಯಲ್ಲಿ ಚೀನಾವನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದು, ಇನ್ನೊಂದು ಕಡೆ ಭಾರತ ಕೂಡ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅಮೇರಿಕದ ಪ್ರಭಾವಲಯದಿಂದ ಅದು ಹೊರಗೆ ಬರ್ತಾ ಇದೆ. ಅದು ರಷ್ಯಾವನ್ನು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಕೂಡ ಬಿಡುತ್ತೆ. ತಾನೇ ಒಂದು ಸ್ವತಂತ್ರ ಶಕ್ತಿ ಆಗೋ ಥರ ಭಾರತ ಮುಂದಕ್ಕೆ ಹೋಗ್ತಾ ಇದೆ. ಈ ವೇಳೆ ಅದಕ್ಕೊಂದು ಲಗಾಮ ಹಾಕಬೇಕಿದ್ರೆ ನಮಗೊಂದು ಜಾಗ ಅಂತ ಬೇಡವಾ? ಅದಕ್ಕೆ ಬೇಕಾಗಿ ಇಲ್ಲೊಂದು ಹೊಸ ದೇಶವನ್ನು ಹುಟ್ಟು ಹಾಕುವಂಥ ಕೆಲಸವನ್ನು, ಅದು ಕ್ರಿಶ್ಚಿಯನ್ ದೇಶವನ್ನು ಹುಟ್ಟು ಹಾಕುವಂಥ ಕೆಲಸಕ್ಕೆ ಅಮೇರಿಕ ಮುಂದಾಗಿದೆ. ಅದರ ಹಿಂದೆ ಡೀಪ್ ಸ್ಟೇಟ್ಗಳು ಕೆಲಸ ಮಾಡ್ತಾ ಇವೆ, NGOಗಳು ಕೆಲಸ ಮಾಡ್ತಾ ಇವೆ. ಚರ್ಚ್ ಬಹಳ ಕೋಟ್ಯಾಂತರ ರೂಪಾಯಿ ಹಣವನ್ನು ಅದಕ್ಕೆ ತೊಡಗಿಸಿದ್ದಾರೆ. ಒಟ್ಟಿನಲ್ಲಿ ಅಲ್ಲೊಂದು ದೇಶ ರೆಡಿ ಆಗುತ್ತೆ. ಈಗ ಮಯನ್ಮಾರ್ನ ಒಳಗಡೆ ಒಟ್ಟೊಂದು 10 ಲಕ್ಷದಷ್ಟು ಕ್ರಿಶ್ಚಿಯನ್ರಿದ್ದಾರೆ. ಒಂದು 10 ಲಕ್ಷದಷ್ಟು ಕ್ರಿಶ್ಚಿಯನ್ಸ್ ಮಿಜೋರಾಂನ ಒಳಗಿರ್ಬೋದು. ಒಂದು ಮಣಿಪುರದಲ್ಲಿ ಒಂದು 5 ಲಕ್ಷ ಕ್ರಿಶ್ಚಿಯನ್ಸ್ ಇದ್ದಾರೆ. ಬಾಂಗ್ಲಾದೇಶದ ಆ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು 10,000 ಜನರನ್ನು ಮತಾಂತರ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲೋ ಮಾಡಲ್ಲ ಮತಾಂತರ. ಅವರಿಗೆ ಒಂದು ನ್ಯಾಚುರಲ್ ರಿಸೋರ್ಸ್, ಬಹಳ ಖನಿಜ ಇದೆ, ಬಹಳ ವ್ಯವಸ್ಥೆ ಇದೆ. ಇಂದೆಲ್ಲ ನಾಳೆ ಅಲ್ಲೊಂದು ದೊಡ್ಡ ಸಂಪತ್ತಿನ ಗಣಿ ಅದು, ಅದನ್ನು ಲೂಟಿ ಮಾಡಬೇಕು. ಆಮೇಲೆ ಇರುವಂಥ ಎಲ್ಲ ಬುಡಕಟ್ಟುಗಳನ್ನು ಮತಾಂತರ ಮಾಡ್ತಾರೆ. ಯಾವುದೊಂದು ರಣವ್ಯೂಹಾತ್ಮಕವಾದಂಥ ಒಂದು ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಒಂದು ಆಯಕಟ್ಟಿನ ಸ್ಥಳ ಆಗತ್ತೆ ಅನ್ನೋದು ಗೊತ್ತಾದರೆ ಅಲ್ಲವರ ಜನಸಂಖ್ಯೆಯನ್ನು ವೃದ್ಧಿ ಮಾಡಿಸ್ತಾರೆ. ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಯೋಚನೆಗಳು. ಈ ಯೋಚನೆ ಭಾರತದ ವಿರುದ್ಧ ಇವತ್ತು ನಡೀತಾ ಇದೆ. ಅದರ ಪರಿಣಾಮವಾಗಿ ಬಾಂಗ್ಲಾದೇಶದಲ್ಲಿ ತಖ್ತಾ ಪಲಟ ಆಗಿರೋದು, ರೆಜಿಮ್ ಚೇಂಜ್ ಮಾಡಿಬಿಟ್ರು. ಸೊ ಅದರ ಹಿಂದೆ ಇರುವಂಥ ಉದ್ದೇಶ ಇದು. ಕ್ರಿಶ್ಚಿಯನ್ ಒಂದು ದೇಶವನ್ನು ಹುಟ್ಟಾಕಬೇಕು ಅಂತ ಹೊರಟಿದ್ದಾರೆ. ಅದನ್ನು ಚಿನ್, ಕುಕಿ ಮತ್ತು ಝೋ ಜನಾಂಗದ 3 ಬುಡಕಟ್ಟುಗಳನ್ನು ಸೇರಿಸಿ ಒಂದು ಹೊಸ ದೇಶ ಮಾಡ್ತಾರೆ. ಒಂದು ಹೊಸ ದೇಶವನ್ನು ಹುಟ್ಟಾಕುವಂಥ ಪ್ರಯತ್ನ ಆಗ್ತಾ ಇದೆ. ಅದು ಕ್ರೈಸ್ತರ ಒಗ್ಗಟ್ಟಿಗೆ ಕರೆಯನ್ನು ಕೊಡಬೇಕು ಅಂತ ಹೇಳಿ ಅವನು ಅದರಲ್ಲಿ ಮಾತಾಡ್ತಾನೆ. ಯಾರು ನಾನು ಹೇಳಿದ್ನಲ್ಲ, ಭಾರತ ವಿರೋಧಿ ಇದ್ದಾನೆ ಮನುಷ್ಯ. ಆ ಮಿಜೋರಾಂ ಮುಖ್ಯಮಂತ್ರಿ ಅವನು ಹೇಳ್ತಾನೆ, ಕ್ರೈಸ್ತರ ಒಗ್ಗಟ್ಟಿಗಾಗಿ ಸೌತ್ ಇಂಡಿಯಾದಲ್ಲಿ ಹೇಗೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಇದೆ, ಅದೇ ಥರ ನಮಗಾಗಿ ಒಂದು ಚರ್ಚ್ ಆಫ್ ನಾರ್ತ್ ಇಂಡಿಯಾ ಅಂತ ಹೇಳಿ ಒಂದು ಚರ್ಚ್ ಆಗಬೇಕು, ಪ್ರತ್ಯೇಕ ಅದಾಗಬೇಕು ಅಂತ ಅವನು ವಾದ ಮಾಡ್ತಾನೆ. ಸೊ ಎಂತೆಂಥವರನ್ನು ನಾವು ತಂದು ಕೂರಿಸಿದ್ದೀವಿ. ಇದನ್ನೇ ಯಾರೋ ಒಬ್ಬ ಹಿಂದೂ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಹೇಳಿದಿದ್ರೆ ದೇಶಾದ್ಯಂತ ಬೆಂಕಿ ಬಿದ್ದು ಬಿಡ್ತಿತ್ತೋ ಏನೋ. ಈ ಮುಖ್ಯಮಂತ್ರಿ ಹೋಗಿ ಹೇಳ್ತಾ ಇರೋದೆಲ್ಲಿ? ಅಮೇರಿಕದ ಒಳಗಡೆ. ಅಮೇರಿಕಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಅಮೇರಿಕದ ಈ ಎಲ್ಲ ಷಡ್ಯಂತ್ರದ ಭಾಗವಾಗಿ ಇವತ್ತು ಅಲ್ಲಿರುವಂಥ ಎಲ್ಲ ಡೀಪ್ ಸ್ಟೇಟ್ಗಳು ಅಂತ ನಾವೇನು ಹೇಳ್ತೀವಿ, ಅನೇಕ ಉದ್ಯಮಿಗಳಿದ್ದಾರೆ. ಅವರೆಲ್ಲರೂ ಕೂಡ ಭಾರತವನ್ನು ಮಣಿಸಬೇಕು, ಭಾರತದ ಸಾಮರ್ಥ್ಯವನ್ನು ಕುಗ್ಗಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಾಂಗ್ಲಾದೇಶವನ್ನು ಒಂದು ದಾಳವಾಗಿಟ್ಟುಕೊಂಡು ನಮ್ಮ ವಿರುದ್ಧ ಒಂದು ಶತ್ರು ದೇಶವನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಭಾರತ ಯಾಕೆ ಇದಕ್ಕೆ ಸುಮ್ಮನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಹುಶಃ ಅಜಿತ್ ದೋವಲ್ನಂಥ ಮಹಾತ್ಮರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ, ಅವರು ಕೆಲಸವನ್ನು ಮಾಡ್ತಾ ಇರ್ಬೋದು. ಅಜಿತ್ ದೋವಲ್ ಅವರು ಎಂಥೆಂಥ ಆಪರೇಷನ್ಸ್ಗಳನ್ನು ಮಾಡಿದವರು, ಎಂಥೆಂಥ ರಣತಂತ್ರವನ್ನು ಹೆಣೆದವರು ಅವರು. ಇವತ್ತು ನಾವೊಂದು ರಣತಂತ್ರವನ್ನು ಹೆಣಿಬೇಕು. ಅದೇನು ಅಂತ ಕೇಳಿದರೆ, ನೀವು ಇಲ್ಲದೇ ಇರುವಂಥ ಕ್ರಿಶ್ಚಿಯನರಿಗಾಗಿ ಅಲ್ಲೊಂದು ಕ್ರಿಶ್ಚಿಯನ್ ದೇಶವನ್ನು ಮಾಡೋದೇ ಆದರೆ, ನಾವು 1,30,00,000 ಹಿಂದೂಗಳಿಗಾಗಿ ಬಾಂಗ್ಲಾದೇಶ ಮತ್ತು ಅಲ್ಲಿಯ ಸಿಲಿಗುರಿ ಕಾರಿಡಾರ್ನಿಂದ ಹಿಡಿದು
ಆ ಭಾಗವನ್ನೊಂದು ಪ್ರತ್ಯೇಕವಾದಂಥ ಒಂದು ಹಿಂದೂ ಹೋಮ್ಲ್ಯಾಂಡ್ ಯಾಕೆ ಮಾಡಬಾರ್ದು? ಬಾಂಗ್ಲಾದೇಶದಲ್ಲಿ ಇಷ್ಟೆಲ್ಲ ಹಿಂಸೆ ಅನುಭವಿಸ್ತಾ ಇರುವಂಥ ಹಿಂದೂಗಳಿಗೆ ಒಂದು ನೆಮ್ಮದಿಯ ಕೇಂದ್ರವಾಗಿ ಒಂದು ಹಿಂದೂ ದೇಶವನ್ನು ಬಾಂಗ್ಲಾದೇಶದ ಒಳಗಡೆ ಯಾಕೆ ನಿರ್ಮಿಸಬಾರ್ದು? ಗುರ್ಖಾಲ್ಯಾಂಡಿನ ಬಗ್ಗೆ ಭಾಳ ವರ್ಷದಿಂದ ಹೋರಾಟಗಳಾಗ್ತಾ ಇದೆ. ಚಟ್ಗಾಂವ್ ರೀಜನ್ನಲ್ಲಿ ಭಾಳ ವ್ಯಾಪಕವಾಗಿ ಆಗ್ತಾ ಇದೆ. ಅಲ್ಲಿಂದ ಹಿಡಿದು ಬಾರಿಸಾಲ್ವರೆಗೆ ಎಲ್ಲೆಲ್ಲಿ ಆಯಾಕಟ್ಟಿನ ಜಾಗಗಳಿದೆ ಅದೆಲ್ಲವನ್ನು ಕವರ್ ಮಾಡ್ಕೊಂಡು ಮೇಲೆ ಭಾರತದ ಇವತ್ತು ನಾರ್ತ್ ಈಸ್ಟನ್ನು ಸಂಪರ್ಕಿಸುವಂಥ ಒಂದು ಸಣ್ಣ ತುಂಡಿದೆಯಲ್ಲ, ಅದು ಬಾಂಗ್ಲಾದೇಶಕ್ಕೆ ಸೇರಿದೆಯಲ್ಲ ಕೆಳಗಡೆ, ಅದನ್ನು ಪೂರ್ತಿ ಒಂದು ಹಿಂದೂ ದೇಶವಾಗಿ ಪರಿವರ್ತಿಸಿದ್ದೇ ಆದರೆ ಭಾರತ ಎಷ್ಟು ಶಕ್ತಿಶಾಲಿ ಆಗುತ್ತೆ? ಈ ಆಯಕಟ್ಟಿನ ಜಾಗಗಳನ್ನು ಭಾರತ ಮತ್ತೊಮ್ಮೆ ತನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಭಾರತಕ್ಕೆ ಈ ಯುದ್ಧದಲ್ಲಿ, ಈ ಛಾಯಾ ಯುದ್ಧದಲ್ಲಿ, ಒಂದು ಪ್ರಾಕ್ಸಿ ವಾರ್ ಏನು ನಡೀತಾ ಇದೆ ಇದರಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ.